Hello students, my name is Amit Mashimade, working as Assistant Professor of Management at Government First Grade College, Jevargi. So in our previous class, we have seen meaning, definition and importance of the fund flow. So in this class, we are going to see the fund flow analysis further topics. Under that, I have taken sources and application of funds. So before calculating the funds flow statement or preparation of the funds flow statement, we should be knowing some of the concepts from where the funds is coming, that is sources, and application of the funds. ಸೋರ್ಸಸ್ ಅಂತಂದ್ರೆ ನಮ್ಗೆ ಎಲ್ಲಿಂದ ದುಡ್ಡು ಒಳಗಡೆ ಬರುತ್ತೆ ಅಂದ್ರೆ ಇನ್ಫ್ಲೋ ಅಂತ ಕರಿತೀವಿ ನಾವು ಅದಕ್ಕೆ, ಕ್ಯಾಶ್ ಇನ್ಫ್ಲೋ. ಮತ್ತೆ ಔಟ್ಫ್ಲೋ ಅಂತ ಅಂದ್ರೆ ಅಪ್ಲಿಕೇಶನ್ ಆಫ್ ದಿ ಫಂಡ್ಸ್, ಯಾವ ತರ ನಾವು ಫಂಡ್ಸ್ ಅನ್ನು ಅಪ್ಲೈ ಮಾಡ್ತೀವಿ ಒಂದು ಆರ್ಗನೈಸೇಷನ್ ಅಲ್ಲಿ. ಫಸ್ಟ್ ಬಂದ್ಬಿಟ್ಟೆ ಫಂಡ್ಸ್ ಫ್ರಮ್ ಆಪರೇಷನ್ಸ್. ಫಂಡ್ಸ್ ಫ್ರಮ್ ಆಪರೇಷನ್ ಮೀನ್ಸ್ ಇಟ್ ಈಸ್ ದ amount which is generated internally from the revenue of the company or what the business is done by any company. ಅಂದ್ರೆ ಒಂದು ಕಂಪನಿ ಬಿಸ್ನೆಸ್ ಅನ್ನು ಮಾಡಿ ಅದರಿಂದ ಏನು ಪ್ರಾಫಿಟ್ ಅಥವಾ ರೆವೆನ್ಯೂ ಜನರೇಟ್ ಆಗುತ್ತೆ, ಅದಕ್ಕೆ ನಾವು ಫಂಡ್ಸ್ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಅದೇ ತರ ನೋಡ್ಬೇಕಾದ್ರೆ ಸೆಕೆಂಡ್ ಒನ್ ಇಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಲೆಟ್ ಅಸ್ ಸಿ ವಾಟ್ ಆರ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ನಾನ್ ಆಪರೇಟಿಂಗ್ ಇನ್ಕಮ್ಸ್ ಆರ್ ದೋಸ್ ಇನ್ಕಮ್ಸ್ ವಿಚ್ ಆರ್ ಆಕರಿಂಗ್ ಓನ್ಲಿ once in a year, or you can say rarely, which comes here. For examples, non-operating incomes are the dividend received, then you can say if somebody has put a case on us or filed a suit on us, so if we have won that particular case, then we are going to get the amount from it. So that would be the non-operating income. You can also say when we have sold a particular asset, once in a while we would be doing that thing. ಸೊ ಆ ಥರ ಏನಾದರೂ ಮಾಡಿದ್ರೆ ನಮಗೆ ಸೇಲ್ ಆಫ್ ಅಸೆಟ್ ಇಂದ ದುಡ್ಡು ಬಂತಂದ್ರು ನಾವು ಅದಕ್ಕೆ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಕರಿತೀವಿ. ಅದೇ ರೀತಿ ಡೊನೇಷನ್ಸ್ ರಿಸೀವ್ ಮಾಡಿದ್ರೆ, ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಆದ್ರೆ, ಇದಕ್ಕೆಲ್ಲ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಕರಿತೀವಿ. ಅಂದ್ರೆ ಯಾವಾಗೋ ಒಂದ್ಸಲಿ ಬರ್ತಕ್ಕಂಥದ್ದು, ಪ್ರತಿ ಮಂತು ಅಥವಾ 6 ತಿಂಗಳಿಗೊಮ್ಮೆ ವರ್ಷ ಒಳಗೆ ಬರ್ತಕ್ಕಂಥ, ಅದಕ್ಕೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀವಲ್ಲ, ಅದೇ ರೆವೆನ್ಯೂ ಅಂತ ಕರಿತೀವಿ. ಇಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತಂದ್ರೆ ಯಾವಾಗೋ ಒಂದ್ಸಲಿ ಬರೋದಕ್ಕಂತ ಒಂದು ಅಮೌಂಟ್ ಅನ್ನು ನಾವು ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಕರಿತೀವಿ. ಮತ್ತೆ ನೋಡ್ಬೇಕಾದ್ರೆ ಇಶ್ಯೂ ಆಫ್ ಶೇರ್ಸ್. Usually the company, how the capital is raised by any company is by issuing of the shares, issuing of the debentures, like that. So here also issue of shares means how much shares has been issued to the public. On the basis of that, if we are getting any money, then that is also source of fund for an organization. Now share issue ಮಾಡಿದ್ರು ಕೂಡ ನಮಗೆ ಕಂಪನಿಯಲ್ಲೇ ಇನ್ಫ್ಲೋ ಆಫ್ ದಿ ಕ್ಯಾಶ್ ಆಗುತ್ತೆ. ಅದೇ ತರ ನೋಡ್ಬೇಕಾದ್ರೆ ಇಶ್ಯೂ ಆಫ್ ಡಿಬೆಂಚರ್ಸ್. ಡಿಬೆಂಚರ್ಸ್ ಸಾಲ ಪತ್ರಗಳಂತ ಕರಿತೀವಲ್ಲ, ಅದು ಕೂಡ ನಮಗೆ ಸೋರ್ಸಸ್ ಆಫ್ ಫಂಡ್ ಅಂತ ಆಗುತ್ತೆ ಇಲ್ಲಿ. ದೆನ್ ಲಾಂಗ್ ಅಂಡ್ ಮೀಡಿಯಂ ಟರ್ಮ್ಸ್ ಬಾರೋಯಿಂಗ್ಸ್. ನಾವು ಇವಾಗ ಏನಾದರೂ ಲಾಂಗ್ ಅಂಡ್ ಮೀಡಿಯಂ ಟರ್ಮ್ಸ್, ಲಾಂಗ್ ಟರ್ಮ್ ಇರ್ಬೋದು, ಮೀಡಿಯಂ ಟರ್ಮ್ ಇರ್ಬೋದು, ಬಾರೋಯಿಂಗ್ಸ್ ಬೇರೆಯವ್ರ ಹತ್ರ ನಾವು ಏನು ದುಡ್ಡು ತಗೊಂಡಿರ್ತೀವಿ ಅದರಿಂದ ಕೂಡ ಒಳಹರಿವು ಆಗುತ್ತೆ, ಅಂದ್ರೆ ಇನ್ಫ್ಲೋ ಆಫ್ ದ ಕ್ಯಾಶ್ ಆಗುತ್ತೆ ಇಲ್ಲಿ. ದೆನ್ ನೆಕ್ಸ್ಟ್ ಈಸ್ ಲಾಂಗ್ ಅಂಡ್ ಮೀಡಿಯಂ ಟರ್ಮ್ ಡೆಪಾಸಿಟ್ಸ್ ಎಕ್ಸೆಪ್ಟೆಡ್. ನಾವೇನಾದ್ರೂ ಡೆಪಾಸಿಟ್ಸ್ ಎಕ್ಸೆಪ್ಟ್ ಮಾಡ್ಕೊಂಡ್ವಿ ಅಂತಂದ್ರೂ ಕೂಡ ಇನ್ಫ್ಲೋ ಆಫ್ ದಿ ಕ್ಯಾಶ್ ಆಗುತ್ತೆ. ದೆನ್ ಸೇಲ್ಸ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ನಾವು ಹೂಡಿಕೆಗಳಿರ್ತಾವೆ ನಮ್ದು, ಇವಾಗ ಆ ಇನ್ವೆಸ್ಟ್ಮೆಂಟ್ಸ್ ನಾವು ಸೇಲ್ ಮಾಡಿದ್ರು ಕೂಡ ನಮಗೆ ದುಡ್ಡು ಬರುತ್ತಲ್ಲ, ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದ್ರೆ ಅದಕ್ಕೂ ನಾವು ಸೋರ್ಸಸ್ ಆಫ್ ಫಂಡ್ಸ್ ಅಲ್ಲೇ ತಗೊಳ್ತೀವಿ. ಅದೇ ರೀತಿ ನೋಡ್ಬೇಕಾದ್ರೆ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ನಾವು ಯಾವ್ದಾದ್ರು ಫರ್ನಿಚರ್ ಇರ್ಬೋದು, ಫಿಕ್ಚರ್ಸ್ ಇರ್ಬೋದು, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇರ್ಬೋದು, ಈ ತರ ಏನಾದ್ರೂ ನಾವು ಸೇಲ್ ಮಾಡಿದ್ರು ಕೂಡ ನಮಗೆ ದುಡ್ಡು ಬರುತ್ತೆ, ಅದಕ್ಕೂ ಕೂಡ ನಾವು ಸೋರ್ಸಸ್ ಆಫ್ ಫಂಡ್ಸ್ ಅಂತ ಕರಿತೀವಿ. ದೆನ್ ಲಾಸ್ಟ್ ಒನ್ ಇಸ್ ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ವಿ ಮೈಟ್ ಹ್ಯಾವ್ ಪೇಡ್ ಮೋರ್ ಟ್ಯಾಕ್ಸ್. ಆ ಟ್ಯಾಕ್ಸ್ ಏನಾದ್ರೂ ವಾಪಸ್ ಬಂತು ನಮಗೆ ಅಂತಂದ್ರೆ ನಾವು ಅದಕ್ಕೆ ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಟೈಪ್ಸ್ಗಳು ಏನಪ್ಪ ಕ್ಲಾಸಿಫಿಕೇಶನ್ ಅಂದ್ರೆ ಸೋರ್ಸಸ್ ಆಫ್ ಫಂಡ್ಸ್ ಅಂತ ನಾವು ಕರಿತೀವಿ. ಅದೇ ರೀತಿ ಈಗ ಅಪ್ಲಿಕೇಶನ್ಸ್ ನೋಡ್ಬೇಕಾದ್ರೆ ಅಂದ್ರೆ ಔಟ್ಫ್ಲೋ ಆಫ್ ದ ಕ್ಯಾಶ್ ಎಲ್ಲಾಗುತ್ತೆ ಅಂತಂದ್ರೆ ಫಂಡ್ಸ್ ಲಾಸ್ಟ್ ಇನ್ ಆಪರೇಷನ್. ಫಂಡ್ಸ್ ಲಾಸ್ಟ್ ಇನ್ ಆಪರೇಷನ್ ಅಂದ್ರೆ ಕೆಲವೊಂದ್ಸಲ ನಮಗೆ ಲಾಸ್ ಆಗುತ್ತೆ ಬಿಸ್ನೆಸ್ ಅಲ್ಲಿ. ಲಾಸ್ ಆದಾಗ ಏನಾಗುತ್ತೆ, ದುಡ್ಡು ಹೊರಗಡೆ ಹೋಗುತ್ತೆ, ಅಥವಾ ಯು ಕ್ಯಾನ್ ಸೇ ಔಟ್ಫ್ಲೋ ಆಫ್ ದ ಕ್ಯಾಶ್ ವಿಲ್ ಹ್ಯಾಪನ್ಸ್. ಫಾರ್ ದಟ್ ರೀಸನ್ ಫಂಡ್ಸ್ ವಿ ಆರ್ ಲೂಸಿಂಗ್ ಇನ್ ದ ಆಪರೇಷನ್ಸ್, ವಿ ಆರ್ ನಾಟ್ ಗೆಟಿಂಗ್ ಎನಫ್ ಆಫ್ ದಿ ಮನಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ದೆನ್ ಅದೇ ರೀತಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ಜಸ್ಟ್ ಅಪೋಸಿಟ್ ಆಫ್ ದಿ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಇದು ಕೂಡ ನಾವು ಯಾವಾಗೋ ಒಂದು ಸತಿ ಮಾಡ್ತಕ್ಕಂಥ ಒಂದು ಖರ್ಚುಗಳನ್ಬಹುದು.
ಇವಾಗ ನಮ್ಗೆ ಯಾರೋ ನಮ್ಮ ಮೇಲೆ ಕೇಸ್ ಹಾಕಿದ್ರೆ, ನಾವು ಕೇಸ್ ಹೋದ್ರೆ ದೆನ್ ನಾವು ಅವರಿಗೆ ಪೇ ಮಾಡ್ತೀವಿ, ಅಥವಾ ನಾವೇ ಹೊರಗಡೆ ಡೊನೇಷನ್ಸ್ ಕೊಟ್ರೆ, ಚಾರಿಟಿ ಕೊಟ್ರೆ, ಇದೆಲ್ಲ ಬರ್ತಕ್ಕಂಥದ್ದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ. ದೆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಇವಾಗ ನಮ್ಮ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರ್ತಾರೆ, ಅವರಿಗೆ ನಾವು ದುಡ್ಡು ಕೊಡಬೇಕಾಗುತ್ತೆ, ಪ್ರೀಮಿಯಂ ಕೊಡಬೇಕಾಗುತ್ತೆ. ಅವರಿಗೆ ರಿಡಂಪ್ಷನ್ ಮಾಡಿದ್ವಿ, ನಾವು ಪೇಮೆಂಟ್ ಮಾಡಿದ್ವಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇನ್ನ ಒಂದು ಅಮೌಂಟ್ ಅಂದ್ರೂ ಕೂಡ ನಾವು ಅಲ್ಲಿ ಅಪ್ಲಿಕೇಶನ್ ಆಫ್ ದಿ ಫಂಡ್ಸ್ ಆಗುತ್ತೆ. ಅದೇ ರೀತಿಯಾಗಿ ನೋಡ್ಬೇಕಾದ್ರೆ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಕೂಡ, ಅದನ್ನು ರೀಪೇಮೆಂಟ್ ಆಫ್ ಡಿಬೆಂಚರ್ಸ್ ಅಂತ ಕರಿತೀವಿ ನಾವು. ಸಾಲ ಪತ್ರಗಳನ್ನು ಯಾರ ಹತ್ರ ನಾವು ಸಾಲ ತಗೊಂಡಿರ್ತೀವಿ, ಅವರಿಗೆ ದುಡ್ಡು ವಾಪಸ್ ಕೊಟ್ರೆ, ಅವರಿಗೆ ಇಂಟ್ರೆಸ್ಟ್ ಕೊಟ್ರೆ ದುಡ್ಡು ಹೊರಗಡೆ ಹೋಗುತ್ತಲ್ಲ, ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಸೊ ಅದಕ್ಕೆ ನಾವು ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅಂತ ಕರಿತೀವಿ. ಅದೇ ರೀತಿ ರೀಪೇಮೆಂಟ್ ಆಫ್ ಲಾಂಗ್ ಅಂಡ್ ಮೀಡಿಯಂ ಟರ್ಮ್ ಬಾರೋಯಿಂಗ್ಸ್, ನಾವೇನು ದುಡ್ಡು ತಗೊಂಡಿದ್ದೀವಿ ಅದನ್ನು ವಾಪಸ್ ಕೊಟ್ಟರು ಕೂಡ ನಾವು ಅಪ್ಲಿಕೇಶನ್ ಅಂತ ಕರಿತೀವಿ. ದೆನ್ ರೀಪೇಮೆಂಟ್ ಆಫ್ ಲಾಂಗ್ ಅಂಡ್ ಮೀಡಿಯಂ ಟರ್ಮ್ ಡೆಪಾಸಿಟ್ಸ್, ನಾವೇನು ಡೆಪಾಸಿಟ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ವಿ ಅದು ಕೂಡ ನಾವು ವಾಪಸ್ ಕೊಟ್ಟರೆ ಅಲ್ಲೂ ಕೂಡ ಅಪ್ಲಿಕೇಶನ್ ಆಫ್ ಫಂಡ್ ಆಗುತ್ತೆ. ದೆನ್ ಸಿಮಿಲರ್ಲಿ ಪರ್ಚೇಸ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಹೂಡಿಕೆಗಳನ್ನು ಪರ್ಚೇಸ್ ಮಾಡಿದ್ರು ಕೂಡ ಲಾಂಗ್ ಟರ್ಮ್ ಅಲ್ಲಿ, ಅದಕ್ಕೆ ನಾವು ಅಪ್ಲಿಕೇಶನ್ ಆಫ್ ದಿ ಫಂಡ್ಸ್ ಅಂತ ಕರಿತೀವಿ. ದೆನ್ ಅಕ್ವಿಸಿಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಒಂದು ಕಂಪನಿ ನಡೆಸಬೇಕಾದ್ರೆ, ಒಂದು ಆರ್ಗನೈಸೇಷನ್ ನಡೆಸಬೇಕಾದ್ರೆ ನಮ್ಗೆ ಫಿಕ್ಸ್ಡ್ ಅಸೆಟ್ಸ್ ಬೇಕಾಗ್ತಾವೆ. ಫರ್ನಿಚರ್ ಇರ್ಬೋದು, ಫಿಕ್ಚರ್ಸ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಮಷಿನರಿ ಇರ್ಬೋದು, ಪ್ಲಾಂಟ್ ಇರ್ಬೋದು, ಇದೆಲ್ಲ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅದರಲ್ಲಿ ನಾವು ದುಡ್ಡು ಹಾಕಿದ್ರೆ ಔಟ್ಫ್ಲೋ ಆಫ್ ದ ಮನಿ ಆಗುತ್ತೆ, ಅಪ್ಲಿಕೇಶನ್ ಆಫ್ ದಿ ಫಂಡ್ ಆಗುತ್ತೆ. ಅದೇ ರೀತಿ ಡ್ರಾಯಿಂಗ್ಸ್, ಇವಾಗ ಪಾರ್ಟ್ನರ್ಸ್ ಇರ್ತಾರೆ ಆರ್ಗನೈಸೇಷನ್ ಅಲ್ಲಿ, 2-3 ಪಾರ್ಟ್ನರ್ಸ್ ಇರ್ತಾರೆ, ಒಳಗಿನ ದುಡ್ಡನ್ನು ಅವ್ರು ತಗೊಂಡ್ರೆ ನಾವು ಅದಕ್ಕೆ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಮೀನ್ಸ್ ದ ಅಮೌಂಟ್ ವಿಚ್ ಇಸ್ ಟೇಕನ್ ಬೈ ದ proprietor from the organization, we are calling it as the drawings. So this was the classification of the sources and application of the funds. Before preparation of the funds flow statement, these are the concepts have to be cleared. So next we are going to see, ಇವಾಗ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಶೋಯಿಂಗ್ ಫಂಡ್ಸ್ ಫ್ರಮ್ ಬಿಸ್ನೆಸ್ ಆಪರೇಷನ್ ಇದೆ. ದಿಸ್ ಇಸ್ ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಪ್ರಿಪೇರಿಂಗ್ ದ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ಸ್. ಇವಾಗ ನಾವು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಂದ್ರೆ 3 ಸ್ಟೆಪ್ಸ್ ಇದೆ ಅದರಲ್ಲಿ. ಫಸ್ಟ್ ಸ್ಟೆಪ್ ಇಸ್ we have to first calculate the funds from business operation. Later we have to go the second step, and last one is the funds flow statement. So in the first step, what we have to do in the problem also, if it is a 15 marks problem, he would be asking how calculate the funds flow statement. Then what we have to do, we have to calculate the funds from business operation. If we see here, what we have taken at the above, closing credit balance of P&L or P&L appropriation account or net profit or loss as per the P&L account for the year. ಇದು ಹಿಂಗಂತಂದ್ರೆ ಏನು, ನಾವು ಯಾವಾಗಲೂ ಪ್ರಾಬ್ಲಮ್ ಅಲ್ಲಿ ಕ್ಲೋಸಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿರ್ತಾರೆ, ಅಥವಾ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಇರುತ್ತೆ, ಅವ್ರ ಕೆಲವೊಂದು ಸಲ ಅವನು ಡೈರೆಕ್ಟ್ ಆಗಿ ನೆಟ್ ಪ್ರಾಫಿಟ್ ಆದ್ರೂ ಕೊಡ್ಬೋದು, ನೆಟ್ ಲಾಸ್ ಆದ್ರೂ ಕೊಡ್ಬೋದು. ಇಲ್ಲಿ ನಾವು ಯಾವಾಗ್ಲೂ ಒಂದು ಫಂಡ್ಸ್ ಫ್ರಮ್ ಆಪರೇಷನ್ ಅಥವಾ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ 2 ಬ್ಯಾಲೆನ್ಸ್ ಶೀಟ್ ಅನ್ನು ಕಂಪೇರ್ ಮಾಡ್ತಾ ಇರ್ತೀವಿ, ಒಂದು ಕರೆಂಟ್ ಇಯರ್, ಇನ್ನೊಂದು ಪ್ರೀವಿಯಸ್ ಇಯರ್. ಸೊ ನಾವೇನ್ ಮಾಡ್ಬೇಕು ಇಲ್ಲಿಯಪ್ಪ ಅಂತಂದ್ರೆ ಕರೆಂಟ್ ಇಯರ್ ಇನ ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನೇ ತಗೊಳ್ಬೇಕಿಲ್ಲಿ. ದಿಸ್ ಮಾರ್ಕ್ಸ್ denotes the closing credit balance of the P&L account. Then what you have to do, you have to add certain items here. Add items charged to above accounts but do not decrease funds. ಅಂದ್ರೆ ಯಾವುದೇ ತರ ಒಂದು ಫಂಡ್ಸ್ ಅನ್ನು ಇಲ್ಲಿ ಕಡಿಮೆ ಮಾಡೋದಿಲ್ಲ. ಸೊ ಈ ಅಕೌಂಟಿಂಗ್, ಈ ಒಂದು ಕ್ರೆಡಿಟ್ ಬ್ಯಾಲೆನ್ಸಿಂಗ್ ನಾವು ಏನ್ ಆಡ್ ಮಾಡ್ತೀವಪ್ಪ ಅಂತಂದ್ರೆ ವಿಚ್ ಆರ್ ನಾಟ್ ಗೋಯಿಂಗ್ ಟು ಡಿಕ್ರೀಸ್ ದ ಫಂಡ್ಸ್ ಫ್ರಮ್ ದಿ ಆರ್ಗನೈಸೇಷನ್. ಅಂದ್ರೆ ಯಾವುದೇ ತರ ಒಂದು ಕ್ಯಾಶ್ ಔಟ್ಫ್ಲೋ ಆಗೋದಿಲ್ಲ, ಇಲ್ಲಿ ಅಪ್ಲಿಕೇಶನ್ ಆಗೋದಿಲ್ಲ. ಅದಕ್ಕೆ ನಾವು ಡು ನಾಟ್ ಡಿಕ್ರೀಸ್ ದ ಫಂಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಐಟಮ್ಸ್ ಬರ್ತವೆ ಇಲ್ಲಿ, ಲೆಟ್ ಅಸ್ ಸಿ. ಡೆಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದ ಅಂತಂದ್ರೆ ಡೆಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ತಗೊಳ್ಬೇಕು. ಅದೇ ತರ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಇರುತ್ತೆ, ಅದು ಕೂಡ ಇಲ್ಲಿ ಬರುತ್ತೆ. ದೆನ್ ಗುಡ್ ವಿಲ್ ರಿಟರ್ನ್ ಆಫ್ ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್, ಯಾವೆಲ್ಲ ಫಿಕ್ಟಿಷಿಯಸ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್ ಏನಂತ ನಾವು ಕರಿತೀವಲ್ಲ, ಅವು ಕೂಡ ರಿಟರ್ನ್ ಆಫ್ ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಇದರಲ್ಲೇ ತಗೊಳ್ಬೇಕು. Then discount on issue of debentures or shares, that also have to be taken. Then issue expenses, if at all any are there, that have to be written off, that have to be taken. And underwriting commission written off.
ಕೆಲವೊಂದು ಸಲ ಪ್ರಾಬ್ಲಮ್ ಅಲ್ಲಿ ಅಂಡರ್ ರೈಟಿಂಗ್ ಕಮಿಷನ್ ಬಗ್ಗೆನೂ ಕೊಟ್ಟಿರ್ತಾರೆ, ಅದು ಕೂಡ ಇಲ್ಲೇ ತಗೊಳ್ಬೇಕು. ಟೈಮ್ಸ್ ಪ್ರೀಮಿಯಂ ಈಸ್ ಪೇಯಬಲ್ ಆನ್ ದ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಆರ್ ಪ್ರಿಫರೆನ್ಸ್ ಶೇರ್ಸ್. ನಾವೇನ್ ಮಾಡ್ತೀವಿ, ಪ್ರಿಫರೆನ್ಸ್ ಶೇರ್ಸ್ ಮತ್ತು ಡಿಬೆಂಚರ್ ಹೋಲ್ಡರ್ಸ್ಗೆ ಪ್ರೀಮಿಯಂ ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಹಾಕ್ಬಿಟ್ಟು ಪೇ ಮಾಡ್ತೀವಿ. ಆ ಕೊಟ್ಟಿದಂತ ದುಡ್ಡು ಇಲ್ಲೇ ಪ್ರೀಮಿಯಂ ಇಲ್ಲೇ ತಗೊಳ್ಬೇಕು. ದೆನ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆರ್ ಸ್ಪೆಸಿಫಿಕ್ ರಿಸರ್ವ್. Sometimes we are going to transfer the amount to general reserve or some specific reserve, ಅದು ಕೂಡ ಇಲ್ಲೇ ತಗೊಳ್ಬೇಕು. ಇಂಟ್ರಿಮ್ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತೀವಿ ನಾವು ಒಂದೊಂದ್ಸಲ, ಅಥವಾ ಡಿವಿಡೆಂಡ್ ಡಿಕ್ಲೇರ್ ಇರ್ಬೋದು. ಇಲ್ಲಿ ಇಂಟ್ರಿಮ್ ಡಿವಿಡೆಂಟ್ ಅಂದ್ರೆ ಒಂದ್ಸಲ 3 ಮಂತ್ಸಿಗೆ 6 ಮಂತ್ಸ್ ಅಲ್ಲಿ ನಡುವೆನೆ ನಾವು ಏನ್ ಡಿಕ್ಲೇರ್ ಮಾಡ್ತೀವಲ್ಲ ಅದಕ್ಕೆ ನಾವು ಇಂಟ್ರಿಮ್ ಡಿವಿಡೆಂಡ್ ಅಂತ ಕರಿತೀವಿ. ಆ ತರ ಏನಾದ್ರೂ ಇದ್ರೆ ತಗೊಳ್ಬೇಕು. ದೆನ್ ಟ್ಯಾಕ್ಸ್ ಪ್ರೊವಿಷನ್ ಅಂಡ್ ಡಿವಿಡೆಂಡ್ ಪ್ರಪೋಸ್ಡ್, ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಹಾಕಿದೆ. ಇಲ್ಲಿ ಟ್ಯಾಕ್ಸ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಮತ್ತೆ ಟ್ಯಾಕ್ಸ್ ಪೇಡ್ ಅಂತ ಇತ್ತು ಅಂತಂದ್ರೆ ದಟ್ ಹ್ಯಾಸ್ ಟು ಬಿ ಟೇಕನ್ ಹಿಯರ್. ದೆನ್ ಡಿವಿಡೆಂಡ್ ಪ್ರಪೋಸ್ ಡಿವಿಡೆಂಟ್ ಅಲ್ಲಿ ಒಂದು ನಾವು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಏನಂತಂದ್ರೆ ಪ್ರಪೋಸ್ಡ್ ಡಿವಿಡೆಂಟ್ ಇಫ್ ಹಿ ಹ್ಯಾಸ್ ಗಿವನ್ ದೆನ್ ಹಿ ಹ್ಯಾಸ್ ಆಲ್ಸೋ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟ್. ಆವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಕರೆಂಟ್ ಇಯರ್ ಡಿವಿಡೆಂಟ್ ಏನಿರುತ್ತೆ ಇಲ್ಲಿ ತಗೋಬೇಕು. ಪ್ರೀವಿಯಸ್ ಇಯರ್ ಡಿವಿಡೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ತಗೋಬೇಕು ಅಪ್ಲಿಕೇಶನ್ ಸೈಡ್. ದೆನ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಚಾರ್ಜ್ ಟು P&L ಅಕೌಂಟ್. ಏನಾದರೂ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಲೈಕ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ದೆನ್ ಲಾಸ್ ಆನ್ ಎಂಬೆಸಲ್ಮೆಂಟ್ ಆಗಿರುತ್ತೆ. ಪೆಟಿ ಕ್ಯಾಶ್ ನಮ್ಮ ಆರ್ಗನೈಸೇಷನ್ ಇಂದ ಹೋಗಿರುತ್ತೆ, ಎಂಬೆಸಲ್ಮೆಂಟ್ ಅಂತ ಕರಿತೀವಿ. ಅಥವಾ ಯಾರಿಗೂ ಗಿಫ್ಟ್ ಕೊಟ್ಟಿರ್ತೀರಿ, ಅಥವಾ ಡ್ಯಾಮೇಜಸ್ ಪೇ ಮಾಡಿರ್ತೀರಿ ಅಂಡರ್ ಲಾಸ್ ಸೂಟ್. ನಾನು ಹೇಳ್ದಲ್ಲ, ನಮ್ಮ ಮೇಲೆ ಅವರು ಕೇಸ್ ಹಾಕಿದ್ರು, ನಾವು ಕೇಸ್ ಸೋತ್ವಿ ಅಂದ್ರೆ ಅವ್ರಿಗೆ ನಾವು ಡ್ಯಾಮೇಜಸ್ ಕಂಪನ್ಸೇಷನ್ ಪೇ ಮಾಡಬೇಕಾಗುತ್ತೆ. ದಟ್ ಈಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ದೆನ್ ಅದೇ ರೀತಿ ಇಲ್ಲಿ ಈ ಒಂದು ಐಟಮ್ ಇಲ್ಲಿವರೆಗೆ ಬಂದಿದ್ದಂತ ಟೋಟಲ್ ಅನ್ನು ಈ ಕ್ಲೋಸಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ಗೆ ಟೋಟಲ್ ಮಾಡ್ಕೊಳ್ಬೇಕು. ಬಂದಿದ್ದಂತ ಟೋಟಲ್ ಅನ್ನು ಔಟರ್ ಕಾಲಮ್ ಅಲ್ಲಿ ಇಡ್ತೀವಿ. ದೆನ್ ಲೆಸ್ ಏನ್ ಮಾಡ್ಬೇಕಿಂದ ದೆನ್ ಯು ಹ್ಯಾವ್ ಟು ಡಿಡಕ್ಟ್ items which are credited to P&L account but result in the duplication or non-operating incomes. ಅಂದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅನ್ನು, ಇನ್ ಅದರ್ ವರ್ಡ್ಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅನ್ನು ಲೆಸ್ ಮಾಡ್ಬೇಕು ನಾವು. ನಾನ್ ಆಪರೇಟಿಂಗ್ ಇನ್ಕಮ್ಸ್ ನ ಹೇಳಿದಾಗೆ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇರ್ಬೋದು, ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್, ಕೆಲವೊಂದ್ಸಲ ರಿವ್ಯಾಲ್ಯೂಯೇಷನ್ ಕೂಡ ಆಗುತ್ತೆ ಫಿಕ್ಸ್ಡ್ ಅಸೆಟ್ಸ್, ಅದು ತಗೊಳ್ಬೇಕು. ದೆನ್ ಡಿವಿಡೆಂಟ್ ರಿಸೀವ್ಡ್ ಆರ್ ಅಕ್ರ್ಯೂಡ್, ಡಿವಿಡೆಂಟ್ ನಾವು ರಿಸೀವ್ ಆಗಿದ್ದು ಅಥವಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಕ್ರೂ ಆಗುತ್ತೆ, ಆಡ್ ಆನ್ ಆಗಿರುತ್ತೆ, ಅದು ಕೂಡ ಇಲ್ಲೇ ತಗೊಳ್ಬೇಕು. ನಮಗೆ ಒಂದೊಂದ್ಸಲ ರೀಫಂಡ್ ಆಗಿರುತ್ತೆ ಇನ್ಕಮ್ ಟ್ಯಾಕ್ಸ್, ನಾವು ಜಾಸ್ತಿ ಪೇ ಮಾಡಿರ್ತೀವಿ, ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಆಗುತ್ತೆ, ಅದು ಕೂಡ ಇನ್ಕಮ್ ನಮಗೆ. ದೆನ್ ರೆಂಟ್ ರಿಸೀವ್ಡ್ ಆರ್ ಅಕ್ರೂಡ್ ಇತ್ತು ಅಂದ್ರೆ ತಗೊಳ್ಬೇಕು. ದೆನ್ ಟೋಟಲ್ ಇಟ್ ದೆನ್ ಟೇಕ್ ಇನ್ ಟು ದ ಔಟರ್ ಕಾಲಮ್. ಈ ಬಂದಿದ್ದ ಅಮೌಂಟ್ ಇದೇನು ಟೋಟಲ್ ಅಮೌಂಟ್ ಇರುತ್ತೆ, ಈ ಒಂದು ಟೋಟಲ್ ಇದರಲ್ಲಿ ಡಿಡಕ್ಟ್ ಮಾಡಿದ್ರೆ ಒಂದು ಔಟರ್ ಕಾಲಮ್ ಅಲ್ಲಿ ಅಮೌಂಟ್ ಬರುತ್ತೆ ನಾವು. ಆಮೇಲೆ ಅದರಲ್ಲಿ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಓಪನಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್ ಅಂಡ್ ಅಪ್ರೋಪ್ರಿಯೇಷನ್ ಅಕೌಂಟ್. ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಂಡಿದ್ವಿ, ಇಲ್ಲಿ ಓಪನಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ತಗೊಳ್ಬೇಕು. ಈ ಒಂದು ಅಮೌಂಟ್ ಅಲ್ಲಿ ಈ ಅಮೌಂಟ್ ನಾವು ಕಳೆದ್ರೆ ನಮ್ಗೆ ಬರ್ತಕ್ಕಂಥದ್ದು ಫೈನಲಿ ನಾವ್ ಏನ್ ರಿಸಲ್ಟ್ ಬರ್ತದೆ ಅಂತಂದ್ರೆ ನಮಗೆ ಫಂಡ್ಸ್ ಫ್ರಮ್ ಬಿಸ್ನೆಸ್ ಆಪರೇಷನ್ಸ್. ಇಫ್ ಯು ಡೂ ದಿಸ್ ಮಚ್ ಯು ವಿಲ್ ಗೆಟ್ 5 marks. ಫಂಡ್ಸ್ ಫ್ರಮ್ ಆಪರೇಷನ್ಸ್, ಶೋ ದಿ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಫ್ರಮ್ ದಿ ಫಾಲೋಯಿಂಗ್ ಪ್ರಾಬ್ಲಮ್ ಅಂತ ಕೇಳಿದ್ರೆ 5 marks ಪ್ರಾಬ್ಲಮ್ ಹಾಕ್ತಾನೆ ಯೂಶುವಲಿ. ಇದರಲ್ಲಿ ನಾವು ಇವಾಗ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಅಂತ ಇದರಿಂದ ನೋಡಬಹುದು. ಫಸ್ಟ್ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಂಡ್ವಿ, ಆಮೇಲೆ ಓಪನಿಂಗ್ ಬ್ಯಾಲೆನ್ಸ್ ತಗೊಂಡು ನಾವೇನ್ ಮಾಡಿದ್ವಿ ಇದರಲ್ಲಿ ಡಿಡಕ್ಟ್ ಮಾಡಿದ್ರೆ ವಿ ಆರ್ ಗೆಟಿಂಗ್ ದ ಫಂಡ್ಸ್ ಫ್ರಮ್ ಬಿಸ್ನೆಸ್ ಆಪರೇಷನ್ಸ್. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ the one more step is there, schedule of changes in working capital. So before going on to the second step, that is schedule of changes in working capital, there are certain rules to be known. Rules are there for preparing the schedule of changes in working capital. There are mainly 4 rules are there. First one is, if there is an increase in a current asset which results in the increase in working capital. So first rule says, if 2 years are taken there, one is current year, another is the previous year, then first in the previous year a certain amount is there, and next in the current year certain amount is there. The difference amount, if there is an increase, if you take that the current assets, then the working capital increases. For example, in the previous year if it is 5,000, then in the current year it is 6,000. You can see there's a difference of 1,000 in the current asset. So that means increase in working capital. Is that, I hope it is clear. Then second,
decrease in a current asset results in decrease in working capital. Both are directly proportional. ಅಂದ್ರೆ ಒಂದು ಕರೆಂಟ್ ಅಸೆಟ್ ಅಲ್ಲಿ ಒಂದು ವರ್ಷ ಇನ್ನೊಂದು ವರ್ಷ ಎರಡು ಕಂಪ್ಯಾರಿಸನ್ ಮಾಡಿದ್ರೆ ಅಲ್ಲಿ ಇನ್ಕ್ರೀಸ್ ಆಗಿತ್ತು ಅಂದ್ರೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಅದೇ ತರ ಡಿಕ್ರೀಸ್ ಆಯ್ತು ಕರೆಂಟ್ ಅಸೆಟ್ಸ್ ಅಲ್ಲಿ, ಕಡಿಮೆ ಆಯ್ತು. 6,000 ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್ ಅಲ್ಲಿ 5,000 ಅಂತಂದ್ರೆ ಏನಾಯ್ತು, 1,000 ಡಿಕ್ರೀಸ್ ಆಯ್ತು. ಅವಾಗ ಏನಾಗುತ್ತೆ ಅಪ್ಪ ಅಂದ್ರೆ ರಿಸಲ್ಟ್ಸ್ ಇನ್ ದ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ದೆನ್ ವಾಟ್ ಈಸ್ ದ ಥರ್ಡ್ ರೂಲ್? ದಿಸ್ ಈಸ್ ಇಂಪಾರ್ಟೆಂಟ್. ಇನ್ಕ್ರೀಸ್ ಇನ್ ಎ ಕರೆಂಟ್ ಲಯಬಿಲಿಟಿ results in decrease in working capital. ಅಂದ್ರೆ it is opposite. If in current liability increase ಆಯ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಬಿಲ್ಸ್ ಪೇಬಲ್ 5,000 ಆಯ್ತು, ದೆನ್ ನೆಕ್ಸ್ಟ್ ಇಯರ್ ಅಲ್ಲಿ 6,000 ಆಯ್ತು ಅಂತಂದ್ರೆ 1,000 ಇನ್ಕ್ರೀಸ್ ಆಯ್ತು, ಬಟ್ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ದಟ್ ವಿ ಶುಡ್ ರಿಮೆಂಬರ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ಡಿಕ್ರೀಸ್ ಇನ್ ಎ ಕರೆಂಟ್ ಲಯಬಿಲಿಟಿ results in increase in working capital. ಅಂದ್ರೆ 6,000 5,000 ಆಯ್ತು ಬಿಲ್ಸ್ ಪೇಯಬಲ್, ಬಟ್ ವರ್ಕಿಂಗ್ ಕ್ಯಾಪಿಟಲ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಈ ಎರಡು ರೂಲ್ ನಾವು ಈಸಿಲಿ ರಿಮೆಂಬರ್ ಮಾಡ್ಬೋದು, ಯಾಕಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಬಟ್ ಈ ಎರಡು ರೂಲ್ ಏನಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ದಟ್ ಯು ಶುಡ್ ರಿಮೆಂಬರ್. ಸೊ before going on to the pro forma of schedule of changes in working capital or calculation of schedule of changes in working capital, ಈ 4 ರೂಲ್ಸ್ ನಮಗೆ ಗೊತ್ತಿರಲೇಬೇಕು. Is that clear? Right, I hope. Then next we are going to see the pro forma for how to prepare the schedule of changes in working capital. Again, this also carries 5 marks. Then you can see the pro forma items, then end of previous year, end of current year, increase, decrease is given here. First we will take current assets. We already know what are current assets. It would be cash in bank, cash at bank, cash in hand, marketable securities, bills receivable, sundry debtors, stock, then prepaid expenses. These are some of the current assets we have taken here. So if we see end of previous year, if one amount is there, end of current year one amount would be there. So what we have to do is we have to see the difference, whether there is an increase or there is a decrease. If it is an increase, then increase in working capital. If there is a decrease, then it goes to the decrease in the working capital column. Like that we have to calculate. Similarly, current liabilities are there. Then you would be knowing the examples. Bank OD, overdraft is there, sundry creditors, bills payable, if any, then proposed dividend, provision for taxation, outstanding expenses. Sometimes what happens, in a over a period within a year, long term loan repayment we would be doing, or maybe on the current assets, short term loans or short term deposits what we are accepting within a year, if we are repaying, that comes under the current liability. Here also bank overdraft, if we see the difference end of previous year and current year, as the rule goes, if the bank overdraft ಮೊದಲು 1,000 ಇತ್ತು, ಆಮೇಲೆ 2,000 ಆಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತು, ಬಟ್ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಏನಾಯ್ತು, ಡಿಕ್ರೀಸ್ ಆಯ್ತು. ಯಾಕಂದ್ರೆ ಇನ್ಕ್ರೀಸ್ ಅಲ್ಲ. ದಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಪ್ರಿನ್ಸಿಪಲ್ ಯು ಶುಡ್ ರಿಮೆಂಬರ್. ಅದೇ ರೀತಿ ಸಂಡ್ರಿ ಕ್ರೆಡಿಟರ್ಸ್, ಇಲ್ಲಿ 5,000 ಆಯ್ತು, 4,000 ಆಯ್ತು, ಕಡಿಮೆ ಆಯ್ತು ಅಂತಂದ್ರೆ ಎಲ್ಲಿ ತಗೊಳ್ಬೇಕು, ಇನ್ಕ್ರೀಸ್ ಕಾಲಮ್ ಅಲ್ಲೇ ತಗೊಳ್ಬೇಕು. ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್ ಹಿಯರ್. ಅದು ಅಷ್ಟೇ ಒಂದು ಸ್ವಲ್ಪ ನಾವು ನೆನ್ಪಿಟ್ಕೋಬೇಕು ಇಲ್ಲಿ. ದೆನ್ ಇದೆಲ್ಲ ಅಮೌಂಟ್ ಎಲ್ಲ ಟೋಟಲ್ ಮಾಡ್ಕೊಡ್ಬೇಕು, ಇಲ್ಲಿ ಬರ್ತಕ್ಕಂಥ ಟೋಟಲ್. ದೆನ್ ವಾಟ್ ಯು ಹ್ಯಾವ್ ಟು ಸಿ ವಿಚ್ ಟೋಟಲ್ ಈಸ್ ಮೋರ್ ಅಂಡ್ ವಾಟ್ ಈಸ್ ದ ಡಿಫ್ರೆನ್ಸ್. ಇವಾಗ ಈ ಟೋಟಲ್ ಡಿಕ್ರೀಸ್ ಟೋಟಲ್, ಅಥವಾ ಇಫ್ ದಿಸ್ ಇಸ್ ಮೋರ್, ದೆನ್ ವಾಟ್ ಈಸ್ ವಿ ಆರ್ ಗೋಯಿಂಗ್ ಟು ಸಿ ದ ಡಿಫ್ರೆನ್ಸ್. ಇನ್ಕ್ರೀಸ್ ಆಗಿದೆನಾ, ಡಿಕ್ರೀಸ್ ಆಗಿದೆ, ಆ ಅಮೌಂಟ್ ಅನ್ನು ಇಲ್ಲಿ ಅಥವಾ ಇಲ್ಲಿ, ಅದಕ್ಕೆ ನಾವೇನ್ ಕರಿತೀವಿ, ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಈ ಎರಡು ಟೋಟಲ್ ಇಲ್ಲಿ ಸೇಮ್ ಇರುತ್ತೆ ಎರಡು ಕಡೆ. ಐದರ್ ಇಟ್ ವುಡ್ ಬಿ ದ ಇನ್ಕ್ರೀಸ್ ಆರ್ ಇಟ್ ವುಡ್ ಬಿ ದ ಡಿಕ್ರೀಸ್. ದ ನೆಕ್ಸ್ಟ್ ಸ್ಟೆಪ್, so this is the final step or third step we can say, preparation of the funds flow statement for the year ended. As I have already told you, 2 years are given in the problem. Here we have to calculate the sources of funds and application of the funds. Both we have to see how much is the source and how much is the application. At last we have to see this total has to be tallied. Andre funds flow statement ನಾವು ಹಾಕಬೇಕಾದ್ರೆ
ಈ ಒಂದು ಟೋಟಲ್ ಏನಿರುತ್ತೆ ಸೋರ್ಸಸ್ ಸೈಡು ಮತ್ತು ಅಪ್ಲಿಕೇಶನ್ ಸೈಡು ಟೋಟಲ್ ಟ್ಯಾಲಿ ಆಗಬೇಕು, ಅಂದ್ರೆ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಅಂದಂಗೆ, ಇಲ್ಲಾದ್ರೆ ರಾಂಗ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಸೋರ್ಸಸ್ ಕಡೆ ಬಂದ್ರೆ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀವಿ. ಇಶ್ಯೂ ಆಫ್ ಶೇರ್ಸ್. ಇವಾಗ ಇಶ್ಯೂ ಆಫ್ ಶೇರ್ಸ್ ಅಂತಂದ್ರೆ the previous year and the current year, what is the difference? That difference amount only is to be taken here. ಇವಾಗ 1 ಲಕ್ಷ ಆಯ್ತು ಫಸ್ಟ್ ಇಯರ್ ಅಲ್ಲಿ, ಸೆಕೆಂಡ್ ಇಯರ್ ಅಲ್ಲಿ 2 ಲಕ್ಷ ಆಯ್ತು ಅಂತಂದ್ರೆ ಇಶ್ಯೂ ಆಫ್ ಶೇರ್ಸ್ ಎಷ್ಟಾಯ್ತು? 1 ಲಕ್ಷ ಆಯ್ತು. ಅದೇ ತರ ಇಶ್ಯೂ ಆಫ್ ಡಿಬೆಂಚರ್ಸ್ ಮಾಡಿದ್ರಿ ಅಂತಂದ್ರೆ ಅದು ಕೂಡ ನೀವು ಇಲ್ಲೇ ತಗೊಳ್ಬೇಕು. ದ ಡಿಫರೆನ್ಸ್ ಅಮೌಂಟ್ ಯು ಹ್ಯಾವ್ ಟು ಟೇಕ್. ದೆನ್ ಡೆಪಾಸಿಟ್ಸ್ ಎಕ್ಸೆಪ್ಟೆಡ್ ಇರ್ಬೋದು, ಲಾಂಗ್ ಟರ್ಮ್ ಮೀಡಿಯಂ ಲೋನ್ಸ್ ಏನಾದರೂ ನೀವು ಎಕ್ಸೆಪ್ಟ್ ಮಾಡಿದ್ರೆ ಅದು ಕೂಡ ಇಲ್ಲೇ ತಗೊಳ್ಬೇಕು. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ನೀವೇನಾದ್ರೂ ಫಿಕ್ಸ್ಡ್ ಅಸೆಟ್ ಸೇಲ್ ಮಾಡಿದ್ರಿ ಅಂತಂದ್ರೆ ಆ ಅಮೌಂಟ್ ಕೂಡ ನಮಗೆ ಸೋರ್ಸ್ ಆಗುತ್ತೆ ಅಲ್ಲ, ಅದು ಇಲ್ಲೇ ತಗೊಳ್ಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆ ಏನಾದ್ರೂ ಮಾಡಿದ್ರಿ ಅಂತಂದ್ರೆ ಅದು ಇಲ್ಲೇ ತಗೊಳ್ಬೇಕು. ದೆನ್ ನಾನ್ ಆಪರೇಟಿಂಗ್ ಇನ್ಕಮ್ಸ್, ಐ ವಾಸ್ ಟಾಕಿಂಗ್ ಅಬೌಟ್ ದಿ ನಾನ್ ಆಪರೇಟಿಂಗ್ ಇನ್ಕಮ್ಸ್. ನಾನ್ ಆಪರೇಟಿಂಗ್ ಇನ್ಕಮ್ಸ್ ನು ಸೋರ್ಸಸ್ ಸೈಡ್ ಇಲ್ಲೇ ತಗೊಳ್ಬೇಕು. ದೆನ್ ಫಂಡ್ಸ್ ಫ್ರಮ್ ಆಪರೇಷನ್ಸ್, ಅಲ್ಲಿ ಬಂದಿತ್ತಲ್ಲ ನಮಗೆ ಪ್ರಾಬ್ಲಮ್, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಫಂಡ್ಸ್ ಫ್ರಮ್ ಆಪರೇಷನ್ಸ್, ಅದು ಕೂಡ ಸೋರ್ಸಸ್ ಸೈಡೇ ತಗೊಳ್ಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಯ್ತು ಅಂತಂದ್ರೆ ಸೋರ್ಸಸ್ ಸೈಡ್ ತಗೊಳ್ಬೇಕು. ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಕಡಿಮೆ ಏನಾದ್ರೂ ಆಯ್ತು ಅಂತಂದ್ರೆ ಅದನ್ನು ನಾವು ಸೋರ್ಸಸ್ ಸೈಡ್ ತಗೊಳ್ತೀವಿ. ಫಂಡ್ಸ್ ಫ್ರಮ್ ಆಪರೇಷನ್ಸ್ ಇದ್ರೆ ನಾವೇನ್ ಮಾಡ್ತೀವಿ? ಸೋರ್ಸಸ್ ಸೈಡ್ ತಗೊಳ್ತೀವಿ. ಒಂದ್ ವೇಳೆ ಫಂಡ್ಸ್ ಲಾಸ್ ಆಯ್ತು, ಫಂಡ್ಸ್ ಲಾಸ್ಟ್ ಫ್ರಮ್ ದಿ ಆಪರೇಷನ್ಸ್ ಏನಾದ್ರೂ ಲಾಸ್ ಬಂತು ಅಂತಂದ್ರೆ ದಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ದಿಸ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಸೈಡ್. ಮತ್ತೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಯ್ತು ಅಂತಂದ್ರೆ ನಾವೆಲ್ಲಿ ತಗೊಳ್ಬೇಕು? ಅಪ್ಲಿಕೇಶನ್ ಸೈಡ್ ತಗೊಳ್ಬೇಕು. ಯೂಶುವಲಿ ನಾವು ಕನ್ಫ್ಯೂಸ್ ಆಗೋದು ಇದೇ ಸ್ಟೆಪ್ ಅಲ್ಲಿ. ಒಂದ್ ಸ್ವಲ್ಪ ನಾವು ರಿಮೆಂಬರ್ ಮಾಡ್ಕೋಬೇಕು, ನೆನ್ಪಿಟ್ಕೋಬೇಕು. ಫಂಡ್ಸ್ ಫ್ರಮ್ ಆಪರೇಷನ್ಸ್ ಇದ್ರೆ ಸೋರ್ಸಸ್ ಸೈಡ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದ್ರೆ ಸೋರ್ಸಸ್ ಸೈಡ್ ತಗೊಳ್ಬೇಕು. ಮತ್ತೆ ಫಂಡ್ಸ್ ಲಾಸ್ಟ್ ಇನ್ ಆಪರೇಷನ್ಸ್ ಆದ್ರೆ ಅಪ್ಲಿಕೇಶನ್ ಸೈಡ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದ್ರೆ ನಾವು ಅಪ್ಲಿಕೇಶನ್ ಸೈಡ್ ತಗೊಳ್ಬೇಕು. ದೆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ನೀವೇನಾದ್ರೂ ಪೇ ಮಾಡಿರ್ತೀರಿ ಅದು ಅಮೌಂಟ್. ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಪೇ ಮಾಡಿದ್ರೆ, ಲೋನ್ ರಿಪೇಮೆಂಟ್ ಮಾಡಿದ್ರೆ, ಲಾಂಗ್ ಟರ್ಮ್ ಡೆಪಾಸಿಟ್ಸ್ ರಿಪೇಮೆಂಟ್ ಮಾಡಿದ್ರೆ, ಪರ್ಚೇಸ್ ಮಾಡಿರ್ತೀರಿ ಫಿಕ್ಸ್ಡ್ ಅಸೆಟ್ಸ್, ಆ ಡಿಫರೆನ್ಸ್ ಅಮೌಂಟ್ ಕೂಡ ಇಲ್ಲೇ ತಗೊಳ್ಬೇಕಾಗತ್ತೆ ಫಿಕ್ಸ್ಡ್ ಅಸೆಟ್ಸ್ ಇಂದು. ದೆನ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ವಾಟ್ ಎವರ್ ದ ಎಕ್ಸ್ಪೆನ್ಸಸ್ ಆರ್ ದೇರ್ ದಟ್ ಹ್ಯಾಸ್ ಟು ಬಿ ಟೇಕನ್. ಇವಾಗ ನೀವು ಟ್ಯಾಕ್ಸ್ ಪೇ ಮಾಡಿರ್ತೀರಿ, ಡಿವಿಡೆಂಡ್ ಪೇ ಮಾಡಿರ್ತೀರಿ, ಅವೆಲ್ಲಾನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲ, ಅದು ಇದೇ ಸೈಡ್ ತಗೊಳ್ಬೇಕು. ದೆನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಫಂಡ್ಸ್ ಲಾಸ್ಟ್ ಇನ್ ದ ಆಪರೇಷನ್. ಈ ಟೋಟಲ್ ಮಾಡಿದ್ರೆ ಈ ಟೋಟಲ್ ಮತ್ತೆ ಈ ಟೋಟಲ್ ಟ್ಯಾಲಿ ಆಗಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವೇನ್ ನೋಡಿವಿ ಇಲ್ಲಿ ಅಂತಂದ್ರೆ, ಒಂದು ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ನಾವು ಫಂಡ್ಸ್ ಫ್ರಮ್ ಆಪರೇಷನ್ಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ, 5 ಮಾರ್ಕ್ಸ್. ದೆನ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಆ ಒಂದು 4 ರೂಲ್ಸ್ ಮತ್ತೆ ಪ್ರೋಫಾರ್ಮಾ. ದೆನ್ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನ್ ನೋಡಿದ್ವಿ ಅಂದ್ರೆ ದ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಈ 3 ಕಲ್ತ್ ಬಿಟ್ಟು 15 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತೆ. ಸೊ ಇನ್ ದ ಕಮಿಂಗ್ ಕ್ಲಾಸಸ್ ವಿ ಆರ್ ಗೋಯಿಂಗ್ ಟು ಸಿ ಸಮ್ ಆಫ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು.